ಹಾಯ್ ನಮಸ್ತೆ, ನಾನು ವೀಣಾ. ಇವತ್ತೊಂದು ಸಿಂಪಲ್ಲಾಗಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕಾಂಬಿನೇಷನ್ ಆಗಿ ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ ಯಾವುದಕ್ಕಾದರೂ ಹಾಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮಟನ್ ಸಾಂಬಾರು ಮಾಡೋಕ್ಕೆ ಒಂದು 3/4 kg 1 kg ಅಷ್ಟು ಮಟನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಜಾಸ್ತಿ ಇಲ್ಲ, 1 kg ಅಷ್ಟಿದೆ ಅಷ್ಟೇ. ಅದ್ರ ಮಟನ್ ಜೊತೆ ಬರೀ ಮಟನ್ ಅಲ್ಲ, ಲಿವರು ಅದನ್ನೆಲ್ಲ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮಟನ್ನು. ತುಂಬ ಏನು ಬಲ್ತಿಲ್ಲ, ಸ್ವಲ್ಪ ಎಳೆ ಥರನೇ ಇದೆ. ಹಂಗಾಗಿ 1 kg ಮಟನ್ಗೆ ಆಗೋಷ್ಟು ಮಸಾಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದು ಒಂದು ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿ, 1 ಕಪ್ಪು ಹಸಿ ಕಾಯಿ ತುರಿ, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿನ ತುಂಬ ಜಾಸ್ತಿ ಹಾಕ್ಬಾರ್ದು, ಒಂದು ಸ್ವಲ್ಪನೇ ಹಾಕ್ಕೋಬೇಕು. ನಾವು ಮಟನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ. ಹಾಗೆಯೇ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಅನಾನಸ್ ಹೂವು. ತುಂಬ ಮಸಾಲೆ ಬೇಡ ಜಾಸ್ತಿ ಅಂತ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ, ನಿಮ್ಗೇನಾದ್ರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಹಾಗೆಯೇ ಸಾಂಬಾರು ಪುಡಿ, ಹಾಗೆಯೇ ಅಚ್ಕಾರದ ಪುಡಿ. ಸಾಂಬಾರು ಪುಡಿದು ನಂದು ವ್ಲಾಗ್ ನೋಡಿಲ್ಲ ಅಂದರೆ ಒಂದ್ಸಲ ನಂದು ಇನ್ನೊಂದು ವೀಡಿಯೋದಲ್ಲಿದೆ, ನೋಡ್ಕೊಬನ್ನಿ. ಅದು ಇನ್ನೊಂದು ಚಾನಲಲ್ಲಿದೆ, ವೀಣಾ ವ್ಲಾಗ್ಸ್ ಕನ್ನಡ ಅಂತ. ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪುದೀನ ಒಟ್ಟಿಗೆ 3 ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಈರುಳ್ಳಿ ನೋಡ್ತಾ ಇರ್ಬೋದು. ಈರುಳ್ಳಿನ ರುಬ್ಬಕ್ಕೂ ಕೂಡ ಹಾಕ್ತೀನಿ, ಹಾಗೆಯೇ ಒಗ್ಗರಣೆಗೂ ಕೂಡ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಕಡಲೆ, ಒಂದು ಸ್ವಲ್ಪ ಕಡಲೆನ ತುಂಬ ಜಾಸ್ತಿ ಬೇಡ, ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಏನು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇಟ್ಕೊಂಡಿದ್ವಲ್ಲ ಅದು, ಆಮೇಲೆ ಅರಿಶಿನ ನಾನು ಇವಾಗಲೇ ಹಾಕ್ತೀನಿ, ಒಗ್ಗರಣೆಗೆ ಏನು ಸೇರಿಸಲ್ಲ, ಮಸಾಲೆ ಜೊತೆನೇ ರುಬ್ಬಕ್ಕೆ ಹಾಕ್ತೀನಿ. ಹಾಗೆಯೇ ಈರುಳ್ಳಿ ಏನು ರುಬ್ಬಕ್ಕೆ ಇಟ್ಕೊಂಡಿದ್ವಲ್ಲ, ಒಂದು ಚಿಕ್ಕದು ಒಂದು 3 ಈರುಳ್ಳಿ, ಅದನ್ನೆಲ್ಲ ಸೇರಿಸಿ ರುಬ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಈರುಳ್ಳಿಲೇ ನೀರಿರೋದ್ರಿಂದ ಹಾಗೆಯೇ ರುಬ್ಕೋಬೋದು, ನೀರಿನ ಅವಶ್ಯಕತೆ ಇರಲ್ಲ. ಒಂದು ನುಣ್ಣಗೆ ರುಬ್ಕೊಂಡ್ರೆ ಸಾಕು, ತುಂಬ ತರಿಯಾಗಿ ಬೇಡ, ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಇಷ್ಟಾಗುತ್ತೆ ಮಸಾಲೆ. 1 kg ಮಟನಿಗೆ ಮಸಾಲೆ ಸಾಕು ಇಷ್ಟು. ನೀವೇನಾದ್ರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಸ್ಟವ್ ಹಚ್ಚಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಬಿಸಿ ಆದಮೇಲೆ ನಮಗೆ ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಣ್ಣೆ ಸೇರಿಸೋಣ. ತುಂಬ ಜಾಸ್ತಿ ಮಟನಿಗೆ ಎಣ್ಣೆ ಆದರೆ ಚೆನ್ನಾಗಿರಲ್ಲ, ನೋಡ್ಕೊಂಡು ಸೇರಿಸ್ಬೇಕು. ಹಾಗೆಯೇ ಎಣ್ಣೆ ಬಿಸಿ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ, ಇಲ್ಲಾಂದರೆ ಮಟನ್ ಸಾಂಬಾರು ಟೇಸ್ಟೇ ಬೇರೆ ಥರ ಇರುತ್ತೆ, ಚೆನ್ನಾಗಿರಲ್ಲ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇನ್ನೇನು ಈರುಳ್ಳಿ ಫ್ರೈ ಆಗ್ತಾಯಿದೆ ಅಂತಂದಾಗ ತುಂಬ ಕಪ್ಪುಗಾಗಂಗೇನು ಉರಿಯೋದು ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಮೆಂತೆ ಮತ್ತು ಪುದೀನ ಬೇರೆ ಬೇರೆ ತೋರಿಸಿಲ್ಲ ನಾನು, ಎಲ್ಲ ಒಟ್ಟಿಗೆ 1 ಕಪ್ ಆಗೋಷ್ಟಾಗಿದೆ ಸೊಪ್ಪು. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗಲೇ ಒಗ್ಗರಣೆಗೆ ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಾನು ಮುಂಚೆನೇ ಹೇಳ್ದಂಗೆ ನಾನು ಮಸಾಲೆನೇ ಯಾವುದೂ ಕೂಡ ಮುಂಚೆನೇ ಹುರ್ಕೊಂಡಿಲ್ಲ. ಎಲ್ಲರೂ ಮಟನ್ ಸಾಂಬಾರಿಗೆ ಮುಂಚೆನೇ ಮಸಾಲೆ ಹುರಿದು ಮಾಡ್ತಾರೆ, ಬಟ್ ನನಗೇನೋ ಅದು ಟೇಸ್ಟ್ ಇಷ್ಟ ಆಗಲ್ಲ, ಸ್ವಲ್ಪ ಸ್ವೀಟ್ ಅನಿಸುತ್ತೆ ಮುಂಚೆನೇ ಮಸಾಲೆ ಹುರ್ಕೊಂಡ್ರೆ. ಹಂಗಾಗಿ ನನಗೆ ಸ್ವಲ್ಪ ಖಾರವಾಗಿದ್ದರೆ ಚೆಂದ, ಹಂಗಾಗಿ ನಾನು ಮಸಾಲೆ ಮುಂಚೆ ಹುರ್ಕೊಳಲ್ಲ. ಹಾಗೆಯೇ ಇಲ್ಲೇ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಹಾಗೆಯೇ ಒಗ್ಗರಣೆಯಲ್ಲಿ ಅದೆಲ್ಲ ಫ್ರೈ ಆಗ್ತಿದೆ ಅಂತ ಅಂದಾಗ ಇನ್ನೇನು ಮಟನ್ ಏನು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಅದನ್ನು ಕೂಡ ಮಸಾಲೆ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಮಿಕ್ಸ್ ಮಾಡಿ ಅದನ್ನು, ಅದು ಅಲ್ಲೇ ಒಂಥರ ಒಗ್ಗರಣೆಲೇ ನೀಟಾಗಿ ಬೇಯಬೇಕು. ಫಸ್ಟು ಹಿಂಗೆ ಮಿಕ್ಸ್ ಮಾಡ್ತಾನೆ ಒಂದು ಸ್ವಲ್ಪ ಇನ್ನೇನು ಮಿಕ್ಸ್ ಆಗ್ತಾಯಿದೆ ಅಂತ ಅಂದಾಗ ನಾವು ಅದಕ್ಕೆ ಇವಾಗಲೇ ಉಪ್ಪು ಸೇರಿಸ್ಬೇಕು. ಆಮೇಲೆ ಉಪ್ಪು ಸೇರಿಸಿದ್ರೆ ಪೀಸಿಗೆಲ್ಲ ಉಪ್ಪೇ ಹಿಡಿಯಲ್ಲ, ಬರೀ ಸಾಂಬಾರು ಮಾತ್ರ ಉಪ್ಪಾಗಿರುತ್ತೆ, ಪೀಸಲ್ಲಿ ಉಪ್ಪೇ ಇರಲ್ಲ. ಇದೇನಪ್ಪ ಹಿಂಗೆ ಅಂತ ಅನ್ನಂಗಾಗ್ಬಿಡುತ್ತೆ. ಹಂಗಾಗಿ ಇದು ಸ್ವಲ್ಪ ಫ್ರೈ ಹಿಂಗೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಸೇರಿಸ್ಕೋಬೇಕು. ನೋಡ್ಕೊಂಡು ರುಚಿಗೆ ಎಷ್ಟು ಬೇಕು ಅಂತ ಉಪ್ಪು ಸೇರಿಸ್ಕೊಳ್ಳೋಣ, ಬೇಕಾದರೆ ಲಾಸ್ಟಿಗೂ ಕೂಡ ಸೇರಿಸ್ಕೋಬೋದು. ಉಪ್ಪೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಗ್ಗರಣೆಲೇ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅದನ್ನೇನು ಚೆನ್ನಾಗಿ ಫ್ರೈ ಆಗ್ತಾಯಿದೆ, ನಾವು ಆ್ಯಕ್ಚುಲಿ ಮಟನ್ನೆಲ್ಲ ಒಗ್ಗರಣೆಲೇ ಬೇಯಿಸ್ಬಿಡ್ಬೇಕು. ವಿಷೆಲ್ಲ ಹಾಕ್ಸ್ದಾಗ ಬೇಯಿಸೋಕೆ ಹೋಗ್ತೀವಿ ಅಂದರೆ ಸಾಂಬಾರೆಲ್ಲ ಫುಲ್ಲು ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಟೇಸ್ಟ್ ಎಲ್ಲ ಹೊಟ್ಟೋಗುತ್ತೆ. ಅದು ಇನ್ನೇನು ಫ್ರೈ ಆಗ್ತಾಯಿದೆ ಅಂತ ಅಂದಾಗ ನಾವೇನು ಇಟ್ಕೊಂಡಿದ್ವಲ್ಲ ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ, ಆಮೇಲೆ ನೀರು ಹಾಕಿದ್ರೂ ಆಗುತ್ತೆ. ನೀರಿನ ಜೊತೆನೇ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು, ನಾನು ಹಾಗೇ ಹಾಕ್ತೀನಿ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಏನು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ನಾವು ಮಸಾಲೆನ, ಅದು ತೊಳೆದಿದ್ದು ಸ್ವಲ್ಪ ನೀರಿರುತ್ತಲ್ಲ ಅದನ್ನೇ ಸ್ವಲ್ಪ ಮುಂಚೆನೇ ಹಾಕಿ ಅದರಲ್ಲಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಆಮೇಲೆ ಮತ್ತೆ ನೀರು ಸೇರಿಸೋಣಂತೆ. ಈಗೇನು ಇಷ್ಟೇ ನೀರು ಸಾಕು, ಈ ನೀರಲ್ಲೇ ಕೂಡ ಅದು ಚೆನ್ನಾಗಿ ಕುದಿಬೇಕು, ಒಂದು ಕುದಿ ಬರಬೇಕು.
ಈ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದೀತಾ ಇದೆ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅದ್ರ ಜೊತೆ ಸೇರಿಕೊಂಡು ಅಂತ ಅಂದಾಗ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳೋಣ. ನೀರು ನಮಗೆ ಸ್ವಲ್ಪ ಸಾಂಬಾರು ಏನಾದ್ರು ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು, ಇಲ್ಲ ಕಮ್ಮಿ ಬೇಕು ಸ್ವಲ್ಪ ಗೊಜ್ಜು ಥರನೂ ಬೇಕು ನಮಗೆ ಚಪಾತಿ ರೊಟ್ಟಿ ತಿನ್ನೋಕ್ಕೆ ಅಂತ ಅಂದರೆ ನೀರು ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡ್ರೆ ಸಾಕು. ನನಗೆ ಚಪಾತಿ ರೊಟ್ಟಿ ಆ ಥರ ತಿನ್ನೋಕ್ಕೂ ಬೇಕು ಮತ್ತು ಮುದ್ದೆಗೂ ಬೇಕು, ಹಂಗಾಗಿ ನಾನು ಸ್ವಲ್ಪ ಮೀಡಿಯಮಾಗಿ ನೋಡಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆಯೇ ಅದೊಂದು ಸ್ವಲ್ಪ ಕುದಿ ಬರಬೇಕು, ಅದೊಂದು ಕುದಿ ಬರೋಷ್ಟರಲ್ಲಿ ನಾವೇನು ಇಟ್ಕೊಂಡಿದ್ವಲ್ಲ ಹಸಿಕಾಯಿ ತುರಿ ಅದನ್ನು ಕೂಡ ಸೇರಿಸ್ಕೊಂಡು ಜಾರಿಗೆ, ಅದ್ರ ಜೊತೆ ನಾವೇನು ಕಡಲೆ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ, ಹಾಗೇ ರುಬ್ಬೋಕ್ಕಾಗಲ್ಲ. ಒಂದು ಚಿಕ್ಕದಾಗಿ ಒಂದು ಫುಲ್ ನುಣ್ಣಗಾಗಬೇಕು, ಒಟ್ಟಿನಲ್ಲಿ ಎಷ್ಟು ಸಣ್ಣಕ್ಕಾಗುತ್ತೆ ಅಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ಅಷ್ಟರಲ್ಲಿ ಇಲ್ಲಿ ಕುದೀತಾ ಇರುತ್ತಲ್ಲ ಅದ್ರ ಜೊತೆಗೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಅದನ್ನು ಕೂಡ ಸೇರಿಸೋಣ. ಈ ಕಾಯಿ ಸೇರಿಸ್ಬೇಕಾದ್ರೆ ನೀರನ್ನೆಲ್ಲ ಜಾಸ್ತಿ ಸೇರಿಸ್ಬಾರ್ದು, ವಿಷಲ್ ಬರಬೇಕಾದ್ರೆ ಸ್ವಲ್ಪ ಮೇಲೆ ಉಕ್ಕುದಂಗೆ ಅನಿಸುತ್ತೆ. ಎಷ್ಟು ಬೇಕು ಅಂತ ನೋಡಿಕೊಂಡು ಅದನ್ನು ಸ್ವಲ್ಪ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 4 ವಿಷಲ್ ಬರ್ಸಿದ್ರೆ ಸಾಕು. ತುಂಬ ಏನು ಬಲ್ತಿರೋದಲ್ಲ ಮಟನು, ಹಂಗಾಗಿ ಒಗ್ಗರಣೆಲೇ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಒಂದು 4 ವಿಷಲ್ ಬರ್ಸ್ಕೊಂಡು ವಿಷಲೆಲ್ಲ ಹೋದ್ಮೇಲೆ ಒಂದು ಸಲ ತೆಗೆದು ನೋಡೋಣ. ನಾನು ಯಾವಾಗಲೂ ಹಂಗೆ ತೆಗೆದ ತಕ್ಷಣವೇ ನಾನು ಊಟಕ್ಕೆ ಬಡಿಸಲ್ಲ, ಇನ್ನೊಂದು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಕುದಿಸಿ ಆಮೇಲೆ ನಾನು ಬಡಿಸ್ತೀನಿ. ನೋಡಿ ತಣ್ಣಗಾದ್ಮೇಲಂತೂ ಬಿಸಿ ಬಿಸಿರಲ್ಲಿ ತಿನ್ನೋಕೆ ಅಷ್ಟು ಟೇಸ್ಟಾಗಿರಲ್ಲ, ಬಟ್ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಗಟ್ಟಿಯಾಗೂ ಕೂಡ ಇರುತ್ತೆ. ನಾವು ಚಪಾತಿಗೆ ಬೇಕಾ, ರೊಟ್ಟಿಗೆ ಬೇಕಾ, ಮುದ್ದೆಗೆ ಬೇಕಾ, ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ.